ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಾವು 1923 ಶಿಫ್ಟ್ ಟು ಪೇಪರ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್, ವಿಚ್ ಅಮಂಗ್ ದ ಫಾಲೋಯಿಂಗ್, ವಿಚ್ ನಂಬರ್ ಅಮಂಗ್, ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ನಾಟ್ ಡಿವಿಸಿಬಲ್ ಬೈ 3 ಅಂತೆ. ಸೊ ನಾಟ್ ಡಿವಿಸಿಬಲ್ ಬೈ 3 ಅಂತಂದರೆ ಫಸ್ಟ್ 3ಇಂದ ಡಿವೈಡ್ ಯಾವ್ದು ಆಗುತ್ತೆ ಅಂತ ಗೊತ್ತಿರಬೇಕು. 3ಇಂದ ಯಾವ್ದು ಡಿವೈಡ್ ಆಗುತ್ತೆ, ಡಿಜಿಟಲ್ ಸಮ್ಮು ಆ್ಯಡ್ ಮಾಡಿದ್ರೆ, ಟೋಟಲ್ ನಂಬರ್ ಆ್ಯಡ್ ಮಾಡಿದ್ರೆ, ಸೊ ಆ ನಂಬರು ನಮಗೆ 3ಇಂದ ಡಿವೈಡ್ ಆದರೆ ಮಿಕ್ಕಿದೆಲ್ಲ ಡಿವೈಡ್, ಟೋಟಲ್ ನಂಬರು 3ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಇವಾಗ ನಮಗೆ ಇಲ್ಲಿ ನೋಡಿ 4 5 6 7 14 ಪ್ಲಸ್ 6 20 21 ಅನ್ನೋ 3ಇಂದ ಹೋಗುತ್ತೆ. ಸೊ ಇಲ್ಲಿ 4 5 6 7 7 ಪ್ಲಸ್ 7 14 ಪ್ಲಸ್ 8 22 25 ಅನ್ನೋ 3ಇಂದ ಹೋಗಲ್ಲ. ಸೊ ನಮ್ಮ ಆನ್ಸರ್ ಇದು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, 2 ಸರ್ಕಲ್ಸ್ ಟಚ್ ಈಚ್ ಅದರ್ ಎಕ್ಸ್ಟರ್ನಲಿ ಅಟ್ ಪಿ. 2 ಸರ್ಕಲ್ಸ್, 2 ಸರ್ಕಲ್ಸ್ ಇದ್ದಾವೆ, ಅದು ಈಚೆ ಟಚ್ ಆಗ್ತಿದೆಯಂತೆ, ಈಚೆ ಟಚ್ ಆಗ್ತಿದೆ. ಓಕೆ, ಇಲ್ಲಿ ಟಚ್ ಆಗ್ತಿದೆ. ಇವಾಗ ನೆಕ್ಸ್ಟ್, ಎ ಬಿ ಇಸ್ ಎ ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್. ಎ ಬಿ ಅನ್ನೋದು ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟ್, ಇದು ಎ ಇದು ಬಿ. ನೆಕ್ಸ್ಟ್, ಆಫ್ ಸರ್ಕಲ್ಸ್, ಇಫ್ ಎ ಆ್ಯಂಡ್ ಬಿ ಆರ್ ದಿ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಪಿ ಎ ಬಿ. ಸೊ ಇದು ಟಚ್ ಆಗಿದೆಯಲ್ಲ, ಇದು ಪಾಯಿಂಟ್ ಯಾವುದು, ಪಿ. ಸೊ ಪಿ ಎ ಬಿ ಮತ್ತು ಪಿ ಎ ಬಿ ಒಂದು, ಪಿ ಬಿ ಎ ಒಂದು. ಓಕೆ, ಈಗ ಕೊಟ್ಟಿದ್ದಾರೆ ಪಿ ಎ ಬಿ 65 ಡಿಗ್ರಿ, ಈ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ, 65 ಡಿಗ್ರಿ ಕೊಟ್ಟಿದ್ದಾರೆ. ಈಗ ಏನು ಕೇಳ್ತಾ ಇದ್ದಾರೆ ಅವರು, ಪಿ ಎ ಬಿ ಪಿ ಕೇಳ್ತಾರೆ, ಇದು ಕೇಳ್ತಾರೆ, ಇದು ಈ ಆ್ಯಂಗಲ್ ಕೇಳ್ತಾ ಇದ್ದಾರೆ. ಓಕೆ, ಈಗ ನಮ್ಗೆ ಗೊತ್ತು, ಒಂದು ಟ್ರಯಾಂಗಲಲ್ಲಿ 3 ಸೈಡ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ, 180 ಡಿಗ್ರಿ. ಸೊ ಇಲ್ಲಿ ನೋಡಿ, ಇದು ಯಾವ ಥರ ಇದೆ, ಇದು 90 ಡಿಗ್ರಿ, ಕರೆಕ್ಟ್ ಅಲ್ವಾ? ಇದೆ, ಈ ಆ್ಯಂಗಲ್ ಇದೆಯಲ್ಲ, ಇದೇನಿದೆ, ಇದು 90 ಡಿಗ್ರಿ. ಸೊ ಇದು 90 ಡಿಗ್ರಿ ಇದೆ, ಇದು 65 ಡಿಗ್ರಿ ಅವರೇ ಕೊಟ್ಟಿದ್ದಾರೆ, ಇನ್ನೆಷ್ಟಿರುತ್ತೆ ಇದು 25 ಡಿಗ್ರಿ, ಉಳಿಯೋದಷ್ಟು 25 ಡಿಗ್ರಿ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟು, 2 ಪರ್ಸನ್ ಸ್ಟಾರ್ಟಿಂಗ್ ರನ್ನಿಂಗ್ ಆನ್ ಸರ್ಕ್ಯುಲರ್ ಟ್ರ್ಯಾಕ್. ಒಂದು ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಇಬ್ಬರು ಓಡ್ತಾ ಇದ್ದಾರಂತೆ. ಓಕೆ, ವಿತ್ ಸ್ಪೀಡ್ ಆಫ್ 20 ಮೀಟರ್ ಪರ್ ಸೆಕೆಂಡು, ಇನ್ನೊಬ್ಬ 30 ಮೀಟರ್ ಪರ್ ಸೆಕೆಂಡ್, ಇಬ್ಬರು ಮೀಟರ್ಸ್ ಪರ್ ಸೆಕೆಂಡ್ಸಲ್ಲಿ ಓಡ್ತಾ ಇದ್ದಾರೆ ಆಪೋಸಿಟ್ ಡೈರೆಕ್ಷನ್ಸ್ ಅಂದರೆ ನಾವೇನು ಮಾಡಬೇಕು, ಸೊ ಫೈಂಡ್ ಹೌ ಮೆನಿ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ದೇ ವಿಲ್ ಕ್ರಾಸ್ ಈಚ್ ಅದರ್. ಸೊ ಇದು ಆ್ಯಕ್ಚುಲಿ ಕ್ವಶನಲ್ಲಿ ಸ್ವಲ್ಪ ಎಕ್ಸ್ಟೆಂಡೆಡ್ ಕೊಡಬೇಕಿತ್ತು ಅಂತೆ, ಬಿಫೋರ್ ಮೀಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ಈಗ ಇವರಿಬ್ಬರು, ಈಗ ನಾರ್ಮಲ್ ಆಗಿ ನಾವೇನು ಮಾಡ್ಕೊತೀವಿ, ರಿಲೇಟಿವ್ ಸ್ಪೀಡ್ ತೊಗೊತೀವಿ. ಸೊ ಒಬ್ಬ 20 ಮೀಟರ್ ಪರ್ ಸೆಕೆಂಡ್, ಇನ್ನೊಬ್ಬ 30 ಮೀಟರ್ ಪರ್ ಸೆಕೆಂಡಲ್ಲಿ ಓಡ್ತಾ ಇದ್ದಾಗ ಆಪೋಸಿಟ್ ಡೈರೆಕ್ಷನ್ಸ್ ಅಂದರೆ ನಾವೇನು ಮಾಡ್ತೀವಿ, ಸೊ ಆಪೋಸಿಟ್ ಡೈರೆಕ್ಷನ್ಸ್ ಅಂದರೆ ನಾವು ಆ್ಯಡ್ ಮಾಡ್ತೀವಿ. ಸೊ 50 ಮೀಟರ್ ಪರ್ ಸೆಕೆಂಡ್ ಆಗೋಗುತ್ತೆ. ಸೊ ಟೋಟಲ್ 100 ಮೀಟರ್ಸ್ ಇದೆ. ಸೊ 100/50 ಅಂತಂದರೆ 2 ಮೀಟರ್ಸ್ ಆದಮೇಲೆ 2 ಸೆಕೆಂಡ್ಸ್ಗೆ ಅವರು ಮೀಟ್ ಆಗ್ತಾರೆ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ 2 ಅಂತ ಹಾಕ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಬಟ್ ಆನ್ಸರ್ ತಪ್ಪಾಗುತ್ತೆ. ಇಲ್ಲಿ ನಮಗೆ ಆನ್ಸರ್ 2 ಸೆಕೆಂಡ್ಸ್ಗೆ ಮೀಟ್ ಆಗ್ತಾರೆ ಅಂತ ಕೊಟ್ಟಿದ್ದಾವೆ, ಇದು ಕರೆಕ್ಟು. ಆದರೆ ಹೌ ಮೆನಿ ಡಿಸ್ಟಿಂಕ್ಟ್ ಪಾಯಿಂಟ್, ಎಷ್ಟು ಸಲ ಅವ್ರು ಮೀಟ್ ಆಗ್ತಾರೆ ಅಂತಂದರೆ, ಇದು ಇವಾಗ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೆ ಇಬ್ಬರು ಇಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೆ ಎಷ್ಟು ಸಲ ಮೀಟ್ ಆಗ್ತಾರೆ ಅಂತ ಆ್ಯಕ್ಚುಲಿ ಕ್ವಶನ್ ಅದು. ಓಕೆ, ಸೊ ಇವಾಗ ಒಬ್ಬ 20 ಮೀಟರ್ ಪರ್ ಸೆಕೆಂಡಲ್ಲಿ ಓಡ್ತಾ ಇದ್ದಾನೆ, ಇನ್ನೊಬ್ಬ 30 ಮೀಟರ್ಸ್ ಪರ್ ಸೆಕೆಂಡಲ್ಲಿ ಓಡ್ತಾ ಇದ್ದಾನೆ. ಸೊ ರೇಷಿಯೋ ತೊಗೊಂಡ್ರೆ 2:3 ಬರುತ್ತೆ. ಸೊ 2 ರಿಲೇಟಿವ್ ಸ್ಪೀಡ್ ಆಗಿರೋದ್ರಿಂದ 2 ಆ್ಯಡ್ ಮಾಡಿದ್ರೆ 5 ಬರುತ್ತೆ. ಸೊ ಒಂದು ಈ ಥರ ಮಾಡ್ಬೋದು. ಇಲ್ಲ ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಬೇಕು ಅಂತಂದರೆ, ಈಗ ನೋಡಿ, ಇವನು 20 ಮೀಟರ್ಸ್ ಪರ್ ಸೆಕೆಂಡಲ್ಲಿ ಓಡ್ತಾ ಇದ್ದಾನೆ. ಓಕೆ, 20 ಮೀಟರ್ಸ್ ಅಂತಲೇ ನಾವು 5 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋಣ, ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿಗೆ 5 ಪಾರ್ಟ್ಸ್ ಅಂದ್ಕೊಳ್ಳಿ. ಓಕೆ, ಯಾರು ಓಡ್ತಾ ಇರೋದು 2. 3 ಅನ್ನೋನು ಜಸ್ಟ್ 100 ಮೀಟರ್ಸ್ನ 30 ಸೆಕೆಂಡ್ಸಲ್ಲಿ ಓಡ್ತಾ ಇದ್ದಾನೆ ಅಂತಂದರೆ 3 ಪಾರ್ಟ್ಸ್, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3 ಪಾರ್ಟ್ಸ್ ಅಷ್ಟರಲ್ಲಿ ಕವರ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಇವಾಗ ಇವರಿಬ್ಬರು ಆ್ಯಡ್ ಮಾಡ್ಕೊಂಡ್ರೆ, ಇವನು 1 ಸೆಕೆಂಡಿಗೆ 20 ಮೀಟರ್ಸ್ ಓಡ್ತಾನೆ, ಇವನು ಇನ್ನೊಂದು ಸೆಕೆಂಡ್ಗೆ 30 ಮೀಟರ್ಸ್ ಓಡ್ತಾನೆ. ಸೊ ಇಬ್ಬರದ್ದು ಎಷ್ಟಾಯಿತು, 50 ಮೀಟರ್ಸ್ ಆಯಿತು, ಕರೆಕ್ಟ್ ಅಲ್ವಾ? ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಓಡ್ತಿರೋದು. ಇವಾಗ 20 ಮೀಟರ್ಸ್ ಪರ್ ಸೆಕೆಂಡ್ ಅವ್ನು ಓಡೋನು ಇಲ್ಲಿಂದ ಇಲ್ಲಿಗೆ ಬಂದಾಗ 30 ಮೀಟರ್ಸ್ ಪರ್ ಸೆಕೆಂಡ್ ಅನ್ನೋನು ಇಲ್ಲಿಂದ ಇಲ್ಲಿಗೆ ಬರ್ತಾನೆ. ಸೊ ಇನ್ನೂ ಮೀಟ್ ಆಗಿಲ್ಲ ಅವರು. ಸೊ ಇನ್ನೊಂದು ಸೆಕೆಂಡ್ ಹಾಕೊಂಡಾಗ 2 ಸೆಕೆಂಡ್ಸ್ಗೆ ಮೀಟ್ ಆಗ್ತಾರೆ ಅಂತ ಗೊತ್ತಾಯ್ತಲ್ವ ನಮ್ಗೆ ಆಲ್ರೆಡಿ. ಸೊ 2 ಸೆಕೆಂಡ್ಸ್ ಅಂದಾಗ ಇಲ್ಲೆಲ್ಲೋ ಒಂದು ಮೀಟ್ ಆಯ್ತಾರೆ. ಸೊ ಇವನು 40 ಮೀಟರ್ಸ್ ಓಡಿರ್ತಾನೆ, ಇವನು 60 ಮೀಟರ್ಸ್ ಓಡಿರ್ತಾನೆ, ಅವಾಗ ಟೋಟಲ್ 100 ಮೀಟರ್ಸ್ ಆಗಿರುತ್ತೆ. ಆದರೆ ಅವನು ಇನ್ನೂ ಏನು ಫುಲ್ ಕಂಪ್ಲೀಟ್ ಮಾಡಿರಲ್ಲ, ಕರೆಕ್ಟ್ ಅಲ್ವಾ? ಇವನೊಂದು ರೌಂಡ್ ಫುಲ್ಲು ಕಂಪ್ಲೀಟ್ ಮಾಡಿರಲ್ಲ. ಸೊ ಮತ್ತೆ ಇನ್ನೊಂದು 2 ಸೆಕೆಂಡ್ಸಲ್ಲಿ ಅವ್ನು 80 ಮೀಟರ್ಸ್ ಓಡಿರ್ತಾನೆ, ಅವ್ನು 120 ಓಡೋಗಿರ್ತಾನೆ, ಬಟ್ ಇನ್ನೂ ಎಕ್ಸಾಕ್ಟ್ ಪಾಯಿಂಟಲ್ಲಿ ಮೀಟ್ ಆಗಿರಲ್ಲ. ಸೊ ಅದೇ ಥರ ಆ ಥರ ಮಾಡ್ಕೊತ ನಮಗೆ 5 ಟೈಮ್ಸ್ ಆದಮೇಲೆ ಏನಾಗುತ್ತೆ, ಇವನು 200 ಮೀಟರ್ಸ್ ಓಡಿರ್ತಾನೆ, 5 ಟೈಮ್ಸಲ್ಲಿ ಇವನು ಎಷ್ಟು ಓಡಿರ್ತಾನೆ, ಇವನು 300 ಮೀಟರ್ಸ್ ಓಡಿರ್ತಾನೆ. ಸೊ ಎಕ್ಸಾಕ್ಟಾಗಿ ಅಲ್ಲಿ ಮೀಟ್ ಆಗ್ತಾರೆ. ಈ ಥರನೂ ಕನ್ಫ್ಯೂಸ್ ಆಗ್ತಿದೆ. ಡೈರೆಕ್ಟಾಗಿ LCM ತೊಗೊಳ್ಳಿ. ಒಬ್ಬನು 100 ಮೀಟರ್ಸ್ನ 20 ಮೀಟರ್ ಪರ್ ಸೆಕೆಂಡಲ್ಲಿ ಓಡ್ತಾನೆ, ಇನ್ನೊಬ್ಬ 100 ಮೀಟರ್ಸ್ನ 30 ಮೀಟರ್ ಪರ್ ಸೆಕೆಂಡಲ್ಲಿ ಓಡ್ತಾನೆ. ಸೊ LCM ಎಷ್ಟು ಬರುತ್ತೆ, 10/2 10/3.
ಓಕೆ, ಎರಡಕ್ಕೂ ಕಾಮನ್ ಏನು ಯಾವುದು, ಇನ್ನು ಫರ್ದರಾಗಿ ಡಿವೈಡ್ ಮಾಡ್ಬೋದಲ್ಲ, 5 ಮತ್ತು 10/3 ಬರುತ್ತೆ. ಸೊ ಎಲ್ ಸಿ ಎಮ್ಮು 10. ಓಕೆ, 10 ಇದೆ, ರಿಲೇಟಿವ್ ಸ್ಪೀಡ್ ಆಲ್ರೆಡಿ ಗೊತ್ತು 2, 10/2 ಏನು ಬರುತ್ತೆ 5. ಓಕೆ, ಸೊ ಈ ಥರ ಕೊಟ್ಟಾಗ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಓಕೆ, ನೆಕ್ಸ್ಟ್ ಟೈಮ್ ಇದನ್ನು ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಈ ಥರದ್ದು. ಸೊ ಹೌ ಮೆನಿ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಏನೋ ಕ್ವಶನ್ಸಲ್ಲಿ ಬಂದಾಗ ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ. ಸೊ ನೆಕ್ಸ್ಟು, ಇಫ್ a + b + c = 12, a² + b² + c² = 50, ಫೈಂಡ್ ದ ವ್ಯಾಲ್ಯೂ ಆಫ್ a³ + b³ + c³ - 3abc. ನಮ್ಗೆ ಕೊಟ್ಟಿರೋದೇನೋ a²ದು, ಕೇಳ್ತಿರೋದೇನೋ a³ದು. ಸೊ ನಮ್ಗೆ 2 ಫಾರ್ಮುಲಾ ಗೊತ್ತಿದ್ರೆ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ 2-3 ಫಾರ್ಮುಲಾಸ್ ಇದಾವೆ ಇದಕ್ಕೇನೆ, ಕರೆಕ್ಟ್ ಅಲ್ವಾ? ಸೊ ನಮಗೆ a² ಕೊಟ್ಟಿರೋದ್ರಿಂದ a³ + b³ - 3abc ಯಾವುದರಿಂದ ಬರುತ್ತೆ ನಮಗೆ? a + b + c ಇಂಟು a + b + c ಹೋಲ್ ಸ್ಕ್ವೇರ್ -3 ಇಂಟು ab + bc + ca. ಓಕೆ, ಇವಾಗ ನಮಗೆ a + b + c ಇದೆ, a + b + c ಹೋಲ್ ಸ್ಕ್ವೇರ್ ಕೂಡ ಸಿಗುತ್ತೆ. ನಮಗೆ ab + bc + ca ಇಲ್ಲ. ab + bc + ca ಬೇಕು ಅಂತಂದರೆ ನಮಗೆ a + b + c ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಲ್ವಾ? a² + b² + c² + 2 ಇಂಟು ab + bc + ca. ಓಕೆ, ಇವಾಗ ಇದು ಮಾಡೋಣ. a + b + c ಹೋಲ್ ಸ್ಕ್ವೇರ್ ಏನು? 144. ಇದು ಆಲ್ರೆಡಿ ಕೊಟ್ಟಿದ್ದಾರೆ. a² + b² + c² 50 + 2 ಇಂಟು ab + bc + ca. ಸೊ ಇವಾಗ ನಮಗೆ ಇದು ಇಂಟು ಇದಕ್ಕೆ ಫಸ್ಟ್ ಆ್ಯಡ್ ಮಾಡಿಬಿಡಿ, ಕನ್ಫ್ಯೂಸ್ ಆಗಬೇಡಿ. 144 - 50 94 / 2. ಇದು ನಮಗೆ ab + bc + ca ಬಂತು. ಓಕೆ, ಇದೆಷ್ಟು? 45 47. ಸೊ 47 ನಮಗೆ ಈ ವ್ಯಾಲ್ಯೂ ಬಂತು. ಅದನ್ನು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಓಕೆ, ಸೊ ಇಲ್ಲಿ ಕೆಳಗಡೆ ಬರೀತೀನಿ. ಸೊ ಇವಾಗ ನಮಗೆ ಇದು ಬಂತು, a + b + c ಗೊತ್ತು ಏನು 12 ಇಂಟು a + b + c ಹೋಲ್ ಸ್ಕ್ವೇರ್. ಸೊ ಇದನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ಒಳಗಡೆ? 144 -3 ಇಂಟು 47. ಸೊ 3 ಇಂಟು 47 ಮಾಡಿದ್ರೆ ಎಷ್ಟು ವ್ಯಾಲ್ಯೂ ನಮಗೆ? 120 7 3 141. 144ಇಂದ 141 ಮೈನಸ್ ಮಾಡಿದ್ರೆ 3 ಉಳಿಯುತ್ತೆ. 12 3 36. ಓಕೆ, ಬೇಸಿಕಲಿ ನಮಗೆ ಇದೊಂದು ಫಾರ್ಮುಲಾ, ಇದು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ ಈ ಫಾರ್ಮುಲಾ. ಅದ್ರ ಜೊತೆಗೆ ಇದೊಂದು ಮತ್ತು a + a² + b² + c² - ab - bc - c = 1/2. ಅದೊಂದು ನೆನ್ಪಿಟ್ಕೊಳ್ಳಿ, ಮೇಯ್ನಾಗಿ ಇದನ್ನೇ ಜಾಸ್ತಿ ಕೇಳ್ತಾ ಇರೋದು. ಸೊ ನೆಕ್ಸ್ಟು, ಎ ಸ್ಯಾರಿ ಬಾಟ್ ಫಾರ್ 500 ಈಸ್ ಮಾರ್ಕ್ಡ್ ಎಟ್ 16% ಪ್ರಾಫಿಟ್. ಸೊ ಕಾಸ್ಟ್ ಪ್ರೈಸ್ ಏನೋ 500, ಅದನ್ನು ಇದು 100%. ಸೊ 16%ಗೆ ಮಾರ್ಕೆಟ್ ಪ್ರೈಸ್ ಇಟ್ಟಿದ್ದಾರೆ. ಆ್ಯಂಡ್ ಲೇಟರ್ ಆನ್ ಸೋಲ್ಡ್ ಎಟ್ ಎ ಸೇಲ್ ಆಫ್ ಡಿಸ್ಕೌಂಟ್ ಆಫ್ X% ಆನ್ ದ ಮಾರ್ಕೆಟ್ ಪ್ರೈಸ್. ಇದು ಮಾರ್ಕೆಟ್ ಪ್ರೈಸ್ 116% ಇತ್ತಲ್ಲ, ಇದ್ರ ಮೇಲೆ ಏನೊಂದಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಏನಾಗಿದೆ? ಸೆಲ್ಲಿಂಗ್ ಪ್ರೈಸ್ ಆಫ್ ದ ಸ್ಯಾರಿ ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ? 493 ಆಗಿದೆ ಅಂತೆ. ಫೈಂಡ್ ದ ವ್ಯಾಲ್ಯೂ. ಡಿಸ್ಕೌಂಟ್ ಎಷ್ಟು ಕೊಟ್ಟಿರೋದು ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಫಸ್ಟು 116% ಎಷ್ಟು ತಿಳ್ಕೋಣ. 100% 500. ಸೊ 116% ಎಷ್ಟಾಗುತ್ತೆ? 10% ಎಷ್ಟು ಇದರಲ್ಲಿ? 50. 1% ಎಷ್ಟು? 5. ಸೊ 5 × 6 30. 50 + 30 80. ಸೊ ಇದು ಎಷ್ಟಾಯಿತು ಟೋಟಲು? 580 ಆಯಿತು. ಸೊ 580ಲಿ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು? 87 ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ 87 580ಲಿ ಎಷ್ಟು % ಡಿಸ್ಕೌಂಟು? 10% ಅಂದರೆ 58. ಸೊ ಇನ್ನೊಂದು 5% ಅಂತ ಅಂದರೆ ನಮಗೆ 25 26 27 28. ಸರಿ, 58ಲ್ಲಿ ಅರ್ಧ ಎಷ್ಟು? 25 + 4 29. ಸೊ 58 29 ಬಂದು 87 ಬರುತ್ತೆ. ಸೊ 15%. ಅರ್ಥ ಆಯ್ತಲ್ವಾ? ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 87/580 × 100 ಮಾಡಿ, ಅಷ್ಟೇ ಬರುತ್ತೆ. ಓಕೆ, ಸೊ ನೆಕ್ಸ್ಟು 6th one. The following pie chart shows the different colored dress worn by 60 students in a college party. Study the pie chart, answer the question. ಓಕೆ, 60 ಜನ ಇಲ್ಲಿ ಟೋಟಲ್. ಓಕೆನಾ? ದ ಡಿಗ್ರಿ ಸೆಂಟ್ರಲ್ ಆ್ಯಂಗಲ್ ಫಾರ್ ದ ಬ್ಲೂ ಕಲರ್ ಡ್ರೆಸ್ ಸೆಕ್ಟರ್ ವಿಚ್ ರೆಪ್ರೆಸೆಂಟ್ 40%. ಓಕೆ, 40%. ಸೊ 40%. ಸೊ 40 50 60 70 80 90 100% ಇದೆ. ಸೊ 40% ಅಂದರೆ ಎಷ್ಟು ಡಿಗ್ರಿ? 4 × 3.6. 4 3 120. ನಾನು ಅವತ್ತೇ ಹೇಳಿದ್ದೆ 1 ಡಿಗ್ರಿಗೆ 3.6 ಇರುತ್ತೆ. ಸೊ 40 × 3.6 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. 40 × 3 120. 0.6 × 40 24. ಓಕೆ, ಸೊ 144. ಅಥವಾ ಇದನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಇನ್ ಎ ಗ್ರೂಪ್ ಆಫ್ 32 students ದ ಆವ್ರೇಜ್ ವೆಯ್ಟ್ ವಾಸ್
30 18.5 32 ಜನ ಸ್ಟೂಡೆಂಟ್ಸ್ ಇದ್ದಕ್ಕೆ ಆವ್ರೇಜ್ ವೆಯ್ಟ್ 18.5 ಇತ್ತಂತೆ. ವೆನ್ 4 ಸ್ಟೂಡೆಂಟ್ಸ್ ಲೆಫ್ಟ್ ದ ಗ್ರೂಪ್, 4 ಜನ ಬಿಟ್ಟಾಗ ದಿ ಆವ್ರೇಜ್ ಕೇಮ್ ಡೌನ್ ಟು 15.5 kg. 4 ಜನ ಅಂದರೆ 28 ಜನ ಆದಾಗ ಅದು 15.5 ಆಯ್ತಂತೆ. ವಾಟ್ ವಾಸ್ ದ ಆವ್ರೇಜ್ ವೆಯ್ಟ್ ಆಫ್ ದ 4 ಸ್ಟೂಡೆಂಟ್ಸ್? ಈ 4 ಜನದ ಆವ್ರೇಜ್ ವೆಯ್ಟು ಎಷ್ಟು? ಸೊ ಈ ಥರ ಕೊಟ್ಟಾಗ ನಾವು ಆವ್ರೇಜ್ ಎಷ್ಟೊಂದು ಸಲ ಮಾಡಿದ್ದೀವಿ ನಾವು. ಫಸ್ಟ್ ಏನು ಮಾಡೋಣ, ಫಸ್ಟು 28 ಜನ ಇದ್ದಾರೆ ಅನ್ಕೊಂಡು, ಆಮೇಲೆ 32 ಮೆಂಬರ್ಸ್ ಬಂದಿದ್ದಾರೆ ಅಂತ ಅನ್ಕೊಂಡು ಈಸಿ ಕ್ಯಾಲ್ಕುಲೇಷನ್ಸ್ಗೆ. ಸೊ 28 ಇದ್ದರು, ಅವ್ರದ್ದು ಆವ್ರೇಜ್ 15.5 ಇತ್ತು, ಇನ್ನೊಂದು 4 ಜನ ಬಂದರು, ಅವ್ರದ್ದು ಆವ್ರೇಜ್ 18.5 ಆಯಿತು. ಸೊ ಫಸ್ಟು ಆ 4 ಜನದ್ದು ಅವ್ರ ವೆಯ್ಟ್ ಅವ್ರಿಗೆ ಕೊಟ್ಬಿಡೋಣ. ಸೊ 4 ಜನ 18.5 ಅಂತ ಅಂದರೆ 4 × 18.5 ಎಷ್ಟು? ಸೊ 18 36 37 37 + 2 60 14 74. ಸೊ ಆ 4 ಜನದ ಫಸ್ಟ್ ಅವ್ರ ವೆಯ್ಟ್ ಕೊಟ್ಬಿಟ್ವಿ. ಪ್ಲಸ್ ಎಷ್ಟು ಜನದಿಂದ ಜಾಸ್ತಿ ಆಗಿದೆ, ಕಮ್ಮಿ ಕೊಟ್ಟಿದ್ದೆ, ನಾನು ಜಾಸ್ತಿ ಉಲ್ಟಾ ಮಾಡ್ಕೊತಾ ಇದ್ದೀವಿ ಅಷ್ಟೇ. 4 ಜನ ಬಂದಿದ್ದಾರೆ, ಎಷ್ಟು ಜನದಿಂದ ಜಾಸ್ತಿ ಆಗಿದೆ? 28 ಜನದಿಂದ. ಎಷ್ಟು ವೆಯ್ಟ್ ಜಾಸ್ತಿ ಆಗಿದೆ? 3 ವೆಯ್ಟ್ ಜಾಸ್ತಿ ಆಗಿದೆ. ಸೊ ಒಬ್ಬೊಬ್ಬರಿಂದನೂ 3 ವೆಯ್ಟು, ಆ ಥರ 28. ಸೊ 28 × 3 60 8 24 84. ಸೊ ಎರಡು ಆ್ಯಡ್ ಮಾಡಿದ್ರೆ 160 158. ಸೊ 158/4. ಸೊ ಆ 4 ಜನದ ಆವ್ರೇಜ್ ಅಲ್ವಾ ಕೇಳಿರೋದು, ಅದನ್ನೇ ಮಾಡ್ತಾ ಇದ್ದೀನಿ. ಸೊ 4 3s are 12, 4 9s are 36.5. ಓಕೆ. ಸೊ ನೆಕ್ಸ್ಟು, ಇಫ್ secant θ is equals to 4/3, ವಾಟ್ ಈಸ್ ದ ವ್ಯಾಲ್ಯೂ ಆಫ್ tan square θ ಪ್ಲಸ್ tan power 4 θ? ಸೊ ಇವಾಗ ನಮಗೆ 4/3 ಅಂತ ಅಂದ್ರೇನು? ಸೈನು ಕಾಸು ಟ್ಯಾನು ಕೊಸೆಕೆಂಡ್ ಸೀಕು. ಕಾಸ್ದು ಆಪೋಸಿಟ್, ಕಾಸ್ದು ಏನು? 0/a. ಸೊ h/a ಇದೆ ನಮಗೆ, ಏನು? 4/3. ನಮಗೆ ಇನ್ನೊಂದು ಆಪೋಸಿಟ್ ವ್ಯಾಲ್ಯೂ ಬೇಕು ಅಂತಂದರೆ ಇದು 4 ಇದೆ, ಇದು 3 ಇದೆ. ಸೊ 4² - 3², 16² - 9. ಸೊ ಇಲ್ಲೇನು ಬರುತ್ತೆ ನಮಗೆ? √7. ಓಕೆ. ಸೊ ಇವಾಗ ನಾವು ಇಲ್ಲಿ tan ಸ್ಕ್ವೇರ್ ಕಾಮನ್ ತೆಗೆದ್ರೆ tan ಸ್ಕ್ವೇರ್ θ ಇಂಟು 1 + tan ಸ್ಕ್ವೇರ್ θ ಬರುತ್ತೆ. ಸೊ 1 + tan ಸ್ಕ್ವೇರ್ θ ಅಂದರೆ ಏನು? secant ಸ್ಕ್ವೇರ್ θ. ಕರೆಕ್ಟ್ ಅಲ್ವಾ? ಇದನ್ನು ಮಾತ್ರ ಇದು, ಓಕೆ, ಇದು ಸಪ್ರೇಟ್ ಆಗಿದೆ. ಸೊ tan ಸ್ಕ್ವೇರ್ θ. ಸೊ tan ಅಂದರೆ ನಿಮಗೆ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಂದರೆ √7 ಅಡ್ಜಸೆಂಟ್ ಏನು? 3² ಇಂಟು secant ಸ್ಕ್ವೇರ್. secant ಸ್ಕ್ವೇರ್ ಆಲ್ರೆಡಿ ಇದೆ, 4/3 ಸ್ಕ್ವೇರ್ ಮಾಡಿಕೊಂಡ್ರೆ 16/9. ಸೊ ಇದು √2 ಕ್ಯಾನ್ಸಲ್ ಆಗೋಗುತ್ತೆ, ಇದು ಕೆಳಗಡೆ 9 ಆಗುತ್ತೆ. ಸೊ 16 × 7 7 10s are 70, 6 7s are 42. ಸೊ ಮೇಲ್ಗಡೆ 112 ಬರುತ್ತೆ, ಕೆಳಗಡೆ 9 9s are 81. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ದ ವೇಜಸ್ ಅರ್ನ್ಡ್ ಬೈ ಲೇಬರ್ ಇನ್ 12 months of a year ಆರ್ ಶೋನ್ ಇನ್ ದ ಫಾಲೋಯಿಂಗ್ ಬಾರ್ ಗ್ರಾಫ್. ಒಂದು ವರ್ಷದಲ್ಲಿ ಎಷ್ಟೆಷ್ಟು ಸಂಬಳ ಪಡೆದಿದ್ದಾರೆ, ವೇಜಸ್ಸು. ಓಕೆ. ವಾಟ್ ಈಸ್ ದ ಆವ್ರೇಜ್ ವೇಜ್ ರಿಸೀವ್ಡ್ ಬೈ ದ ಲೇಬರ್ ಇನ್ ದ ಫಸ್ಟ್ 5 months ಆಫ್ ದ ಇಯರ್? ಫಸ್ಟ್ 5 monthsಲ್ಲಿ ಆವ್ರೇಜ್ ಎಷ್ಟು ಅಂತ ಕೇಳಿದ್ದಾರೆ. 1 2 3 4 5 ಇಲ್ಲಿವರೆಗೂ ಅಲ್ವಾ? ಸೊ 9,000 18,000 27,000 27 16. ಸೊ 27 + 10 37 43. ಅದಾದಮೇಲೆ 44 45 45/5 ಮಾಡಿದ್ರೆ 9,000. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ ನಮಗೆ ಫಸ್ಟ್ ಇಂಟು 12 7s are 84. ಸೊ 84 -84 ಇದೆ, ಪ್ಲಸ್ 13 ಇದೆ. ಸೊ 84 ಇಂದ 13 ಹೋದರೆ 71. ಸೊ ಇಷ್ಟು ವ್ಯಾಲ್ಯೂ ಏನು ಬಂತು ನಮಗೆ? -71. ಸೊ ನೆಕ್ಸ್ಟು ಈ ವ್ಯಾಲ್ಯೂ 15 + 4 55 -13. ಸೊ ಇಷ್ಟು ವ್ಯಾಲ್ಯೂ 42 ಬಂತು. ಈ ವ್ಯಾಲ್ಯೂ 42 -71. ಮಧ್ಯದಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಮೈನಸ್ ಮೈನಸ್ಸೇನೆ. ಸೊ 42 - 71. ಸೊ ಇಲ್ಲಿ ಹೋಲ್ ವ್ಯಾಲ್ಯೂ ಏನಾಯಿತು? -29. ಇದೆಲ್ಲ ಹೋದ್ಮೇಲೆ -29 ಐತೆ. ಇಷ್ಟು ಇಲ್ಲಿ ಇಂಟು ಐತೆ. ಓಕೆ, ಇಂಟು -29. ನೆಕ್ಸ್ಟ್ ಇಲ್ಲಿ 72/36. ಸೊ 36 1s are 36 2s are. ಸೊ 2 + 6 × 7. ಫಸ್ಟು 6 × 7 42 + 2 44 / 11 ಐತೆ. 11 4s are 44. ಸೊ ಇಷ್ಟು ವ್ಯಾಲ್ಯೂ ಏನು ಬಂತು? 4 ಬಂತು, ಮಧ್ಯದಲ್ಲಿ ಪ್ಲಸ್ ಇದೆ. ಅದಾದಮೇಲೆ ಇಲ್ಲಿ 63s are 48. ಸೊ 12 + 5 17 + 71 -3 ಇದೆ. ಸೊ 12 + 5 + 17 17 + 71 81 + 7 88. ಇಲ್ಲಿ -3 85. ಇಷ್ಟು ವ್ಯಾಲ್ಯೂ 85 ಬಂತು. ಸೊ 85 + 4
ಇದು ಅದಕ್ಕಿಂತ ಮುಂಚೆ ನಮಗಿಲ್ಲಿ -29 ಐತೆ. ಸೊ 4 × 29. ಸೊ 4 × 30 ಮಾಡಿದ್ರೆ 4 × 30 ಮಾಡಿದ್ರೆ 120 ಬರುತ್ತೆ. ಅದರಲ್ಲಿ ನಾವು 4 ತೆಗಿಬೇಕು. ಸೊ 4 ತೆಗೆದ್ರೆ ಎಷ್ಟು ಬರುತ್ತೆ? 4 × 29 120 4 ತೆಗೆದ್ರೆ 116. ಸೊ 116ಅಲ್ಲಿ 85 ತೆಗೆದ್ರೆ ಅಲ್ಲೊಂದು 15 ಇಲ್ಲೊಂದು 16 31/232. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು ಯೂಸಿಂಗ್ a minus b cot a into cot b plus 1 divided by cot b minus cot a find the value of cot 15 degree ಕೇಳ್ತಾ ಇದ್ದಾರೆ. ಸೊ ಕಾಟ್ ಯಾವುದ್ರದ್ದು ಆಪೋಸಿಟು? ಟ್ಯಾನ್ದು. ಸೊ ಟ್ಯಾನ್ 15 ಡಿಗ್ರಿ ಆಲ್ರೆಡಿ ನಾವು ಮುಂಚೆ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ವಿ. 2 - √3 ಬರುತ್ತೆ. ಸೊ ಇದು ರೆಸಿಪ್ರೋಕಲ್ಲೇ ನಮಗೆ ಕಾಟ್ ಆಗುತ್ತೆ. 1/2 - √3. ಡಿನಾಮಿನೇಟರಲ್ಲಿ ರೂಟ್ ಇರೋಂಗಿಲ್ಲ. ಸೊ 2 + √3 / 2 + √3 ಮಾಡಿದ್ರೆ ಇದು a + b - b ಮಾಡಿದ್ರೆ a² - b² 4 - 3 4 - 3 1 ಮೇಲ್ಗಡೆ 1 × 2 + √3. ಸೊ ಏನು ಬಂತು ನಮಗೆ? 2 + √3. ಸೊ ಇದನ್ನು ಬರೆದಿಟ್ಕೊಂಬಿಡಿ. ಟ್ಯಾನ್ 15 ಡಿಗ್ರಿ 2 + √3 2 - √3 ಅದೇ ಕಾಟು 15 ಡಿಗ್ರಿ 2 + √3. ಓಕೆ. ಸೊ ಅದೇ ಥರನೇ ಟ್ಯಾನ್ 75 ಡಿಗ್ರಿ ಏನು ಬರುತ್ತೆ? 2 + √3. ಇಲ್ಲಿ ಕಾಟ್ 75 ಡಿಗ್ರಿ ಏನು ಬರುತ್ತೆ? 2 - √3. ಇದನ್ನು ಬರೆದಿಟ್ಕೊಂಬಿಡಿ, ಯೂಸ್ ಆಗುತ್ತೆ. ಓಕೆ. ಅಥವಾ ನೀವು ಟ್ಯಾನು 60 - 45 ಡಿಗ್ರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ 45 ಡಿಗ್ರಿ - 30 ಡಿಗ್ರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಷ್ಟೆಲ್ಲ ಮಾಡೋ ಬದಲು ಇದು ವ್ಯಾಲ್ಯೂಸ್ ಗೊತ್ತಿರೋ ಈಸಿಯಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ p cos alpha = 3 4 tan alpha = q ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ p ಆ್ಯಂಡ್ q ಕೇಳ್ತಾ ಇದ್ದಾರೆ. ಇಲ್ಲೇನೋ ಕಾಸ್ ಕೊಟ್ಟಿದ್ದಾರೆ, ಇಲ್ಲೇನೋ ಟ್ಯಾನ್ ಕೊಟ್ಟಿದ್ದಾರೆ. ಕಾಸ್ ಆಪೋಸಿಟ್ ನಮಗೆ ಗೊತ್ತು ಸೀಕೆಂಟ್ ಅಂತ. ಸೊ ಸೀಕೆಂಟ್ಗೂ ಟ್ಯಾನ್ಗೂ ಒಂದು ರಿಲೇಷನ್ ಇದೆ. ಏನು? ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು? 1. ಸೊ ಇವಾಗ ನಮಗೆ p cos alpha = 3 ಕೊಟ್ಟಿದ್ದಾನೆ. ಆಲ್ಫಾನ ನಾನು ಸದ್ಯಕ್ಕೆ ಥೀಟಾ ಅಂತ ಅನ್ಕೊಂತೀನಿ, ಈಸಿಯಾಗಿ ಹೋಗುತ್ತೆ ಬೇಗ ಮಾಡೋಕ್ಕೆ. ಆಲ್ಫಾ ಅಂದರೂ ಥೀಟಾ ಅಂದರೂ ನಮಗೆ ಇಲ್ಲಿ ತೊಗೊಬೇಕಾದ್ರೆ 2 ಒಂದೇ. ಸೊ 3/p ಆಯಿತು. ಓಕೆ. ಯಾವುದಿದು? ಕಾಸ್ ಥೀಟಾ. ಸೊ ಇದನ್ನ ಉಲ್ಟಾ ಏನು? ಸೀಕೆಂಟ್ ಥೀಟಾ ಏನಾಗುತ್ತೆ? p/3 ಆಯಿತು. ಓಕೆ. ಇದು ಸ್ಕ್ವೇರ್ ಮಾಡಿದಾಗ ನಮಗೆ ಇದು ವ್ಯಾಲ್ಯೂ ಏನು ಬರುತ್ತೆ? p² / 9 ಬಂತು. ನೆಕ್ಸ್ಟ್ ಇಲ್ಲಿ ಟ್ಯಾನು ಹಂಗೆ ಇದೆ. ಸೊ ಟ್ಯಾನ್ ಥೀಟಾ = q/4. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ನಮಗೆ ಇಲ್ಲಿ q² / 16 ಬರುತ್ತೆ. ಸೊ ಎರಡಕ್ಕೂ ಏನು ರಿಲೇಷನ್ ಅಂತ ಕೇಳ್ತಾರೆ. ಏನು ಡಿಫ್ರೆನ್ಸ್? ಎರಡು ರಿಲೇಷನ್ ಏನಿರುತ್ತೆ? ಮೊದಲು ಡಿಫ್ರೆನ್ಸ್ ಇರುತ್ತೆ. ಸೊ p² / 9 - q² / 16 = 1. ಓಕೆ. ಸೊ ನೆಕ್ಸ್ಟು, ಇನ್ ಎ ಟ್ರಯಾಂಗಲ್ ABC ದ ಇಂಟರ್ನಲ್ ಬೈಸೆಕ್ಟರ್ ಆಫ್ ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ C ಮೀಟ್ ಅಟ್ O. ಸೊ ಇದು ಟ್ರಯಾಂಗಲ್. ಸೊ ಇದು A, ಇದು B, ಇದು C ಅಂದ್ಕೊಂಡೆ. B ಮತ್ತು C O ಪಾಯಿಂಟಲ್ಲಿ ಮೀಟ್ ಆಗ್ತದೆ. ಓಕೆ. ಇದು O ಅಂದ್ಕೋಣ. ಸೊ O ಅನ್ನೋದು ಯಾವಾಗಲೂ O ಅಂತ ಅವ್ರು ಕೊಟ್ಟಿದ್ದಾರೆ, ಬಟ್ ಅದು ಸೆಂಟರ್ ಅಲ್ಲ. ಓಕೆ. ದೆನ್ BAC ಆ್ಯಂಗಲ್ಲು 72 ಡಿಗ್ರಿ ಕೊಟ್ಟಿದ್ದಾರೆ. BOC ಕೇಳ್ತಾ ಇದೆ. ಈ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾ ಇದೆ. ಸೊ ಈ ಆ್ಯಂಗಲ್ ಏನಾಗಿರುತ್ತೆ? ಇನ್ ಕೇಸ್ ಇದೇನಾದ್ರು ಸೆಂಟರಲ್ಲಿ ಇದ್ದಿದ್ರೆ ಇದಕ್ಕೆ ಎಕ್ಸಾಕ್ಟಾಗಿ 2 ಟೈಮ್ಸ್ ಇರೋದು. ಸೊ ಅವಾಗ ಇದು 1 ಪಾರ್ಟು, ಇದು 2 ಪಾರ್ಟ್. ಅವಾಗ ಇದೇನಾಗಿರೋದು? 144 ಡಿಗ್ರಿ ಆಗಿರೋದು. ಓಕೆ. ಸೆಂಟರಲ್ಲಿ ಇದ್ದಿದ್ರೆ. ಸೊ ಅವ್ರು ಸೆಂಟರ್ ಅಂತ ಕೊಟ್ಟಿಲ್ಲ. ಸೊ ಅಂಥ ಟೈಮಲ್ಲಿ ಇದೇನಾಗುತ್ತೆ ಅಂತಂದರೆ 90 ಡಿಗ್ರಿ ಪ್ಲಸ್ a/2. ಸೊ a/2 ಅಂತಂದರೆ 36 ಡಿಗ್ರಿ. ಸೊ ಟೋಟಲ್ 126 ಡಿಗ್ರಿ. ಓಕೆ. ಇದು ನಮಗೆ BOC ಹಿಂಗಾರು ಬಂದಿರ್ಬೋದು. ಸೊ ಸೆಂಟರ್ ಅಂತ ಕೊಟ್ಟಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟು, ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್. ಸೊ ಸಿಲಿಂಡರ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಯಾವುದು? ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ 2πRh. ಕರೆಕ್ಟ್ ಅಲ್ವಾ? ಸೊ ಇವಾಗ ಈ 2πRh ನಮಗೆ 3168 ಅಂತ ಕೊಟ್ಟಿದ್ದಾರೆ. ಹೈಟ್ 48 ಕೊಟ್ಟಿದ್ದಾರೆ. ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಬೇಕು ಅಂತಂದರೆ 1/3 πr² ಇಂಟು ಹೈಟ್. ಕರೆಕ್ಟ್ ಅಲ್ವಾ? ಸೊ 1/3 ಇಂಟು 22/7 ಇಂಟು ನಾವು ಫಸ್ಟ್ ರೇಡಿಯಸ್ ಕಂಡು ಹಿಡ್ಕೊಬೇಕು. ಕರೆಕ್ಟ್ ಅಲ್ವಾ? ಸಾರಿ. ಸೊ 2 ಇಂಟು 22/7 ಇಂಟು r ಇಂಟು ಹೈಟು 48 = 3168. ಸೊ 7. ಸೊ ಇದು 4ಇಂದ ಹೋಗುತ್ತಲ್ವ? 4 1s 4 2s 4 4 7s 28 36 ಇರುತ್ತೆ. 4 9s 36 2s. ಸೊ 12ಇಂದ ಹೋಗುತ್ತಾ? 12 7s 80 12 6s 72. ಆಮೇಲೆ ಎಷ್ಟು ಉಳಿಯುತ್ತೆ? ಮತ್ತೆ 72. ಸೊ 12 6s 72 ಮತ್ತೆ 6 72 ಆಯಿತು. ಸೊ
ಅದಾದಮೇಲೆ 21 1s 22 1s 22 3s. ಓಕೆ, ಆಮೇಲೆ 7 3s 21 21/2. ಆರ್ ವ್ಯಾಲ್ಯೂ ಏನು ಬಂತು 21/2. ಓಕೆ, ಇವಾಗ ಅದನ್ನು ಇಲ್ಲಿ ಬಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 21/2 ಇಂಟು 21/2 ಇಂಟು ಹೈಟ್ ಎಷ್ಟು 48. ಸೊ ನೆಕ್ಸ್ಟು 7 3s 21 3 7s 21 2 11s ಆಮೇಲೆ 2 2s 2 4s. ಸೊ ಇಷ್ಟು ಮಲ್ಟಿಪ್ಲೈ ಮಾಡಬೇಕು. 11 ಇಂಟು 3 33 33 ಇಂಟು 7 2 10 7 3s 21. ಸಾರಿ ಇದು ತಪ್ಪಲ್ವಾ, ಫಾರ್ಮುಲಾ ಬಂದು πr² ಹೈಟ್ 1/3 ಬರಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ πr ಹೈಟ್ ಇದೆ, ಇಲ್ಲಿ πr² ಹೆಚ್ಚಿದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಇದನ್ನು /2 ಮಾಡ್ಕೊಂಡ್ರೆ ಇದು πr ಹಂಗೆ ಇರುತ್ತೆ, ಇನ್ನೊಂದು r ಎಕ್ಸ್ಟ್ರಾ ಇದು ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಇದೇನಾಗುತ್ತೆ ನಮಗೆ 3168/2 ಇಂಟು ಒಂದು r ಆಲ್ರೆಡಿ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ 21/2. ತಪ್ಪು, ನಾನು ಇದಕ್ಕೊಂದು ಫಾರ್ಮುಲಾ ಹಾಕೊಂಬಿಟ್ಟೆ. ಓಕೆ, ಸೊ ಇವಾಗ ಡಿವೈಡ್ ಮಾಡಿದ್ರೆ 2 1s 2 5s 2 8s 4s. ಅದಾದಮೇಲೆ ಮತ್ತೆ 2 ಇಂದ ಹೋದರೆ 2 7s 14 2 9s 18 2 792 ಇಂಟು 21 792 ಇಂಟು 21 2 1s 2 9 1s 9 2 2s 4 13. ಸೊ ಲಾಸ್ಟಲ್ಲಿ 32 ಇರೋದು ಇದೊಂದೇ ಆಪ್ಷನ್. ಓಕೆ, ನೆಕ್ಸ್ಟ್ ಎ ಶಾಪ್ಕೀಪರ್ ಅಲೋಸ್ ಎ ಡಿಸ್ಕೌಂಟ್ ಆಫ್ 10% ಆನ್ ದ ಪ್ರಿಂಟೆಡ್ ಪ್ರೈಸ್. ಪ್ರಿಂಟೆಡ್ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸ್ ಅನ್ಕೊಳ್ಳಿ, ಆದಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಆ್ಯಂಡ್ ದಸ್ ಗೇನ್ಸ್ 20%. ಅಂದರೆ ಅವನು 10% ಡಿಸ್ಕೌಂಟ್ ಅಂದರೆ ಪ್ರಿಂಟೆಡ್ ಪ್ರೈಸ್ ಮೇಲೆ 90% ಮಾರೋದು ಕೂಡ ಅವನಿಗೆ 120% ಪ್ರಾಫಿಟ್ ಬಂದಿದೆ. ಓಕೆ, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಕಾಸ್ಟ್ ಪ್ರೈಸ್ ಆನ್ ದ ಪ್ರಿಂಟೆಡ್ ಪ್ರೈಸ್? ಸೊ ಇವಾಗ ಕಾಸ್ಟ್ ಪ್ರೈಸ್ ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ 100% ಇರುತ್ತಲ್ಲ, ಅದಕ್ಕೂ ಈ MP-ಗೂ ರೇಷಿಯೋ ಎಷ್ಟು ಕೇಳಿದ್ದಾನೆ. ಸೊ ಈಗ 90 120 ಆದರೆ ಫಸ್ಟು 100% ಎಷ್ಟಾಗುತ್ತೆ ತಿಳ್ಕೊಳ್ಳೋಣ. ಓಕೆನಾ, ಸೊ 100 ಇಂಟು 120 ಡಿವೈಡೆಡ್ ಬೈ 90 ಮಾಡಿದ್ರೆ 0 0 3 3s 9 3 4s. ಅದಾದಮೇಲೆ 400/3 400/3 ಮಾಡಿದ್ರೆ, ಸೊ ಇದು 4 1s ಆಮೇಲೆ ಮತ್ತೆ 3 ಮತ್ತು 3 ಹಂಗೆ 3 3 3 3 ಬರ್ತಾ ಇರುತ್ತೆ 133. ಸೊ ಅಂದರೆ 1 ಭಾಗ ಜಾಸ್ತಿ ಇದೆ. ಸೊ ಇದು 100 ಅಂದರೆ ಇದು 133 ಇದೆ. ಸೊ ಇದಕ್ಕೆ ಎಷ್ಟು ಪರ್ಸೆಂಟು, ಇದು 3 ರೇಷಿಯೋ, ಇದು 4 ರೇಷಿಯೋ. ಓಕೆ, ನಿಮಗೆ ರೇಷಿಯೋಸ್ ಗೊತ್ತಿರೋ ಇದು ಈಸಿ ಇರುತ್ತೆ, ಇಲ್ಲಾಂದರೆ ಅರ್ಥ ಆಗಿರಲ್ಲ ಅಂತ ಅನ್ಕೊತಿದ್ದೀನಿ. ರೇಷಿಯೋಸ್ ಗೊತ್ತಿರೋ ಈಸಿ. ಎ ಕ್ಯಾನ್ ಡೂ ಎ ವರ್ಕ್ ಇನ್ 4 days. ಎ ಅನ್ನೋನು 4 daysಲ್ಲಿ ಕೆಲಸ ಮಾಡ್ತಾನೆ, ಬಿ ಅನ್ನೋನು 12 daysಲ್ಲಿ ಕೆಲಸ ಮಾಡ್ತಾನೆ. ಇಫ್ ದೇ ವರ್ಕ್ ಟುಗೆದರ್ ಫಾರ್ 2 days, 2 ದಿನ ಇಬ್ಬರು ಮಾಡಿದ್ದಾರೆ. ಓಕೆ, ಎ ಇಂಟು ಬಿ. ಓಕೆ, ದೆನ್ ದ ಫ್ರ್ಯಾಕ್ಷನ್ ಆಫ್ ದ ವರ್ಕ್ ದಟ್ ವಿಲ್ ಬಿ ಲೆಫ್ಟ್. ಸೊ 2 ದಿವಸ ಕೆಲಸ ಮಾಡಿದ್ರೆ ಉಳಿಯೋದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 4 ಇಂದ 12 ಆಗುತ್ತೆ, LCM 12 ಬರುತ್ತೆ. ಸೊ 1 ಪಾರ್ಟು 3 ಪಾರ್ಟು. ಸೊ ಟೋಟಲ್ ಇಬ್ಬರು 4 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಸೊ 2 days ಮಾಡ್ತಿದೆ ಅಂತಂದರೆ 8 ಪಾರ್ಟ್ ಕೆಲಸ ಮುಗಿದೋಗಿದೆ. ಇನ್ನು ಎಷ್ಟು ಕೆಲಸ ಮಿಕ್ಕಿರುತ್ತೆ, 4 ಪಾರ್ಟ್ಸು 4/12 ಅಂದರೆ 1/3. ಸೊ ನೆಕ್ಸ್ಟು ಇನ್ಲೆಟ್ ಪೈಪ್ಸು ಎ ಆ್ಯಂಡ್ ಬಿ ಕ್ಯಾನ್ ಟುಗೆದರ್ ಫಿಲ್ ಆ್ಯನ್ ಎಂಟಿ ಟ್ಯಾಂಕ್ ಇನ್ 1.5 hour. ಎ ಪ್ಲಸ್ ಬಿ ಎರಡು ಸೇರಿಸಿ 1.5 hour ತುಂಬುತ್ತೆ ಒಂದು ಟ್ಯಾಂಕ್ನ. ಔಟ್ಲೆಟ್ ಪೈಪ್ ಸಿ ವೆನ್ ಓಪನ್ಡ್ ಅಲೋನ್, ಔಟ್ಲೆಟ್ ಪೈಪ್ ಒಂದೇ ಕ್ಯಾನ್ ಎಂಟಿ ದ ಕಂಪ್ಲೀಟ್ಲಿ ಫಿಲ್ಡ್ ಟ್ಯಾಂಕ್, ಫುಲ್ಲು ತುಂಬಿರುವಂಥ ಟ್ಯಾಂಕ್ನ 4.5 hours ಏನು ತೆಗೆದಾಕುತ್ತೆ. ಸಿ ಅನ್ನೋದು 4.5 hours ಬೇಕು. ಓಕೆ, ವೆನ್ ಓನ್ಲಿ ಪೈಪ್ ಎ ಆ್ಯಂಡ್ ಸಿ ಆರ್ ಓಪನ್ಡ್ ಟುಗೆದರ್, ಓನ್ಲಿ ಪೈಪ್ ಎ ಆ್ಯಂಡ್ ಸಿ, ಎ ಪ್ಲಸ್ ಸಿ ಕೇಳ್ತಾ ಇದ್ದಾರೆ ಈಗ. ಓಕೆ, ಎ ಪ್ಲಸ್ ಸಿ ಎಷ್ಟು 6 hours ಆಗುತ್ತಂತೆ. ಓಕೆ, 6 hours. ಫೈನ್ ದ ಟೈಮ್ ಟೇಕನ್ ಬೈ ದಿ ಪೈಪ್ ಬಿ ವೆನ್ ಓಪನ್ಡ್ ಅಲೋನ್. ಪೈಪ್ ಬಿ ಮಾತ್ರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ಇದಕ್ಕೆ 3ಕ್ಕೆ LCM ತೊಗೊಂಡ್ರೆ, ಸೊ ಇದು ಎಲ್ಲ ಇಂಟು 2 ಮಾಡ್ಕೊಂಬೋಣ. ಸೊ ಅವಾಗ ಈಸಿ ಆಗೋಗುತ್ತೆ ನಮ್ಮ ಕ್ಯಾಲ್ಕುಲೇಷನ್ಸ್. ಇದು 3, ಇದು 9, ಇದು 12. ಓಕೆ, ಇವಾಗ ಇದಕ್ಕೆ LCM ತೊಗೊಂಡ. ಸೊ 9ಇಂದ 12 ಹೋಗಲ್ಲ, 3ಇಂದ ಹೋಗುತ್ತೆ. 12 2s 24 36. 36 ಅನ್ನೋದು ಟೋಟಲ್ ವರ್ಕು. 12 ಇಂಟು 3 ಪಾರ್ಟ್ಸು 9 4s 36. ಅದಾದಮೇಲೆ 3 12s. ಸೊ 12 4 3 ಪಾರ್ಟ್ಸ್ ಮಿಕ್ತು. ಇವಾಗ ನಮಗೆ ಕೇಳ್ತಿರೋದು ಬಿ ಒಂದೇ. ನಮಗೆ ಎ ಪ್ಲಸ್ ಸಿ 3 ಪಾರ್ಟ್ಸ್ ಅಂತ ಗೊತ್ತು, ಎ ಪ್ಲಸ್ ಬಿ 12 ಪಾರ್ಟ್ಸ್ ಅಂತ ಗೊತ್ತು. ಸೊ ಇವಾಗ ನೋಡಿ, ಎ ಪ್ಲಸ್ ಸಿ 3, ಸಿ ಒಂದೇ ಔಟ್ಲೆಟ್ ಪೈಪ್ ಅಂದರೆ ಇದು ಮೈನಸ್ ಆ್ಯಕ್ಚುಲಿ, ಕರೆಕ್ಟ್ ಅಲ್ವಾ? ಸೊ ಔಟ್ಲೆಟ್ ಪೈಪ್ ಅಂತ ಅಂದರೆ ಅದು ತೆಗೀತಾ ಇರೋದು. LCM ತೊಗೊಂಡ್ವಿ, ಔಟ್ಲೆಟ್ ಪೈಪ್ ಅಂದರೆ ತೆಗಿತಿರೋದು ಯಾವತ್ತು ಮೈನಸಲ್ಲಿ ಇರುತ್ತೆ. ಸೊ ಎ ಪ್ಲಸ್ ಸಿ 3 ಇದ್ದಾಗ, ಸೊ ಇದು ಸಿ ಅನ್ನೋದು -4 ಆಗಿದ್ದಾಗ
ಸೊ ಎ ಪ್ಲಸ್ ಸಿ 3 ಇದ್ದಾಗ -4 ಆ ಕಡೆ ಹೋದಾಗ ಎ ವ್ಯಾಲ್ಯೂ ಎಷ್ಟಾಗುತ್ತೆ 7. ಸೊ ಎ 7 ಇದ್ದಾಗ ಇಲ್ಲಿ 12 ಬರಬೇಕಂತಂದರೆ ಬಿ ಎಷ್ಟು ಕೆಪಾಸಿಟಿ 5. ಸೊ ಎಫಿಷಿಯನ್ಸಿ ಬಿ ಸಿಕ್ತು ನಮಗೆ 5. ಈಗ ನಾನು ಎಲ್ಲದಕ್ಕೂ ಮಲ್ಟಿಪ್ಲೈ ಇಂಟು 2 ಮಾಡಿದ್ರಿಂದ ಟೋಟಲ್ ವರ್ಕ್ ಎಷ್ಟು 36. ಅದರಲ್ಲಿ ಅರ್ಧ ಅಂದರೆ ಡಿವೈಡ್ ಬೈ 2 ಮತ್ತೆ ನಾನು ವಾಪಸ್ ತಗೊಬೇಕಲ್ವಾ 2. ಸೊ ಇಲ್ಲೇ ಕನ್ಫ್ಯೂಸ್ ಆಗಬಾರ್ದು ನೀವು. ಸೊ ನಾನೆಲ್ಲ 2 ಮಾಡ್ಕೊಂಡಿದ್ದೆ ಕರೆಕ್ಟ್ ಅಲ್ವಾ. ಸೊ 2 ಮಾಡ್ಕೊಂಡು ಇದು ಜಸ್ಟ್ 3 ಇದು 4.5 ಇದು 9 ಮಾಡ್ಕೊಂಡು 6 ಇದು 12 ಮಾಡ್ಕೊಂಡೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗೋಕ್ಕೆ. ಇವಾಗ ಮತ್ತೆ ವಾಪಸ್ ತೊಗೊಂಡಿದ್ದೀನಿ 36 ಡಿವೈಡ್ ಬೈ 2 18. ಸೊ 5 3s 15 3/5 ಇರುತ್ತೆ. ಓಕೆ 3/5 ಇಂಟು 60 ಮಾಡಿದ್ರೆ 12 3s 36. ಓಕೆ 336 ಅರ್ಥ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ನು, ಇಫ್ 3y minus 3/y is equals to 5, find the value of y square plus 1/y square ಇದೆ. ಓಕೆ ಸೊ ಎಲ್ಲನೂ 3ಇಂದ ಡಿವೈಡ್ ಮಾಡಿದ್ರೆ ಇದು ಮತ್ತು ಇದು 3ಇಂದ ಡಿವೈಡ್ ಆಗೋದ್ರೆ ಅವಾಗ ಇದೇನಾಗುತ್ತೆ ನಮಗೆ y ಮೈನಸ್ 1/y is equals to 5/3 ಆಗುತ್ತೆ. ಓಕೆ ಸೊ ಇವಾಗ y ಸ್ಕ್ವಯರ್ ಕೇಳ್ತಾ ಇದ್ದಾರೆ ಅಂದರೆ ಇದ್ರದ್ದು ನೆಕ್ಸ್ಟ್ ಏನು ಕೆ ಸ್ಕ್ವಯರ್ ಮೈನಸ್ ಇರಿಂದ +4. ಸೊ √k² ಮಾಡಿದ್ರೆ 5/3 ಹೋಲ್ ಸ್ಕ್ವೇರ್ +4. ಸೊ 5 5s 25/9 +4. ಸೊ 4 9s 36 ಪ್ಲಸ್ ಸೊ ಇದೇನಾಗುತ್ತೆ 9 4s 36 ಪ್ಲಸ್ 25 √61/9 ಬಂತು. ಸೊ ಇದು ಯಾವುದು x ಪ್ಲಸ್ y ಪ್ಲಸ್ 1/y ವ್ಯಾಲ್ಯೂ ಬಂತು. ಇದನ್ನು ಸ್ಕ್ವಯರ್ ಮಾಡಿ -2 ಮಾಡಬೇಕು. √61/9 ಹೋಲ್ ಸ್ಕ್ವೇರ್ -2. ಸೊ √2 ಇದು ಕ್ಯಾನ್ಸಲ್ ಆಗೋಗುತ್ತೆ. 61/9 -2 2 9s 18. 61ಇಂದ 18 ತೆಗೆದ್ರೆ 43/9. ಓಕೆ ಸೊ ನೆಕ್ಸ್ಟು, ಎ ಥೀಫ್ ಕಮಿಟೆಡ್ ಎ ಕ್ರೈಮ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಸ್ಪಾಟ್ ಅಟ್ ಎ ಸ್ಪೀಡ್ ಆಫ್ 12 m/h. ಓಕೆ 12 m/h ಕಳ್ಳ ಅನ್ನೋನು ಓಡ್ತಾ ಇದ್ದಾನೆ. ಸೆಕ್ಯೂರಿಟಿ ಗಾರ್ಡು ಸ್ಟಾರ್ಟೆಡ್ ಚೇಸಿಂಗ್ ಹಿಮ್ ಇನ್ 20 minutes. ಸೊ 20 minutes ಆದಮೇಲೆ ಸೆಕ್ಯೂರಿಟಿ ಗಾರ್ಡು ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ 20 minutesಲ್ಲಿ ಅವನು ಎಷ್ಟು ದೂರ ಓಡ್ಬಿಟ್ಟಿರ್ತಾನೆ. ಸೊ 1 ಅವರಲ್ಲಿ 12 meters ಅಂತ ಅಂದರೆ ಇದನ್ನು 20 minutes ಅಂದರೆ 3 parts ಡಿವೈಡ್ ಮಾಡ್ಕೊಬೇಕು. ಸೊ 3 parts ಅಂತಂದರೆ 4 meters ಕಳ್ಳಂಗೂ ಮತ್ತು ಸೆಕ್ಯೂರಿಟಿ ಗಾರ್ಡ್ಗೂ ಡಿಫ್ರೆನ್ಸು, ಅಂದರೆ ಅವ್ರ ಮಧ್ಯೆ ಇರುವಂಥ ಡಿಫ್ರೆನ್ಸು ವ್ಯತ್ಯಾಸ ಡಿಸ್ಟೆನ್ಸು. ಓಕೆ ಆಫ್ಟರ್ ದ ಥೀಫ್ ಸ್ಟಾರ್ಟೆಡ್ ರನ್ನಿಂಗ್ ಆ್ಯಂಡ್ ಕಾಟ್ ಹಿಮ್ ಇನ್ 20 minutes. ಇವನ್ನ 20 minutesಗೆ ಹಿಡಿದಿದ್ದಾರೆ. ಸೊ 4 meters ಏನು ಇದು ಡಿಸ್ಟೆನ್ಸು. ಇಲ್ಲಿ ನಮಗೆ ರಿಲೇಟಿವ್ ಸ್ಪೀಡ್ ಬೇಕು. ಸೊ ಸೇಮ್ ಸೈಡ್ ಮಾಡ್ತಿರೋದ್ರಿಂದ ಮೈನಸ್ ಬೇಕು. ಸೊ ಮೈನಸ್ ಅವ್ನು ಹಿಡಿತಾ ಇದ್ದಾನೆ ಅಂತ ಅಂದರೆ ಸೆಕ್ಯೂರಿಟಿ ಸ್ಪೀಡ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಅವ್ನು ಎಕ್ಸ್ ಅಂತ ತೊಗೊಂಡ್ರೆ ಮೈನಸ್ ಇವಂದು ಎಷ್ಟು ಸ್ಪೀಡು 12 m/h ಇದಕ್ಕೋಸ್ಕರ ಎಷ್ಟೊತ್ತಲ್ಲಿ ಹಿಡಿತಾನೆ 20 minutes. ಅದನ್ನು ನಮಗೆ ಹವರ್ಸಲ್ಲಿ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಇನ್ ಹವರ್ಸ್ ಕೊಟ್ಟಿರೋದು. ಸೊ ಡಿವೈಡ್ ಬೈ 60. ಸೊ ಇದು ನಮಗೆ 1/3 ಬಂತು. ಸೊ 3 4s 12 ಎಕ್ಸು -12 ಹಂಗೆ ಇರುತ್ತೆ. 12 = x - 12 ಇರುತ್ತೆ. ಸೊ ಈ 12 ಈ ಕಡೆಗೆ ಬಂದರೆ 12 + 12 24. ಓಕೆ ಸೊ ನೆಕ್ಸ್ಟ್ ಕ್ವಶನು, ಎ ಮ್ಯಾನ್ ಟುಕ್ ಎ ಲೋನ್ ಆಫ್ 32,400 ಲೋನ್ ತೊಗೊಂಡಿದ್ದಾನೆ. ಅಟ್ ಎ ಸರ್ಟೆನ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಟಿಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 1/4 ಆಫ್ ದ ನಂಬರ್ ಆಫ್ ಇಯರ್ಸ್. ಆರ್ ಅನ್ನೋದು 1/4 ಆಫ್ ನಂಬರ್ ಆಫ್ ಇಯರ್ಸ್. ಓಕೆ ಅರ್ಥ ಆಗ್ತಿದಲ್ವಾ. ಸೊ ಇಲ್ಲಿ ಆರ್ ನಾವೇನು ತೊಗೊಬೋದು 4r = ಸೊ ಇಲ್ಲಿ =1/4 ಈ ಕಡೆ 4 ಈ ಕಡೆ ಬಂತು. 4r = t years ಅಂತ ಅಂದರೆ t ಇಯರ್ಸ್ ಅಂತಲೇ ಟೈಮ್ t ಅಂತ ತೊಗೊಬೋದು. ಓಕೆ ಸೊ 4r = t. ಓಕೆ ಇವಾಗ ಸಿಂಪಲಾಗಿ ಮಾಡೋಣ, ಇದು ಬೇಸಿಕ್ಸಲ್ಲಿ ಮಾಡೋಣ. ನಂಬರ್ ಆಫ್ ಇಯರ್ಸ್ ವಿಚ್ ಲೋನ್ಸ್ ಟೇಕನ್ ಇಫ್ ಹಿ ಹ್ಯಾಸ್ ಪೇಯ್ಡ್ 11,664 ಕಟ್ಟಿದ್ದಾನೆ. ಓಕೆ ಸಿಂಪಲ್ ಇಂಟ್ರೆಸ್ಟ್ ಏನು 664 PTR/100. ಪಿ ಅಂದರೆ 32,400 ಟೈಮು ಟಿ ಹಂಗೆ ತಗೊಳ್ಳಿ ಇಂಟು 4r. ಓಕೆ ಹಿಂಗೆ ತಗೊಂಡ್ರೆ ನಂಗೆ ಟೈಮ್ ಬರೋಲ್ಲ. ಓಕೆ ಯಾಕೆ ಅಂತಂದರೆ ಟಿ ನಮಗೆ ಎಲ್ಲೂ ವ್ಯಾಲ್ಯೂನೇ ಕೊಟ್ಟಿಲ್ಲ, ಸೊ ಟೈಮ್ ಬರೋಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 1/4 ಆಫ್ ದ ನಂಬರ್ ಆಫ್ ಇಯರ್ಸ್. ಇವಾಗ ನಂಬರ್ ಆಫ್ ಇಯರ್ಸಲ್ಲಿ ರೇಟ್ ಅನ್ನೋದು 1/4 ಅಂದರೆ 25%. ಸೊ ಅದಕ್ಕೆ ರೇಷೋ ತೊಗೊಂಡ್ರೆ r = 4r ಆಗೋಗುತ್ತೆ. 4r ಅನ್ನೋದೇನು ನಮ್ಗೆ ಇಲ್ಲಿ ಟೈಮು. ಓಕೆ ಸೊ ಆರ್ ಅನ್ನೋದು ರೇಟ್ ಆಫ್ ಇಂಟ್ರೆಸ್ಟ್. ಅರ್ಥ ಆಯ್ತಲ್ವಾ. ಸೊ ಹಿಂಗೆ ಬರಲ್ಲ. ಸೊ ಅರ್ಥ ಆಯ್ತಲ್ವ ನಿಮ್ಗೆ ಹೇಳಿದ್ದು ನಾನು. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 1/4. ಸೊ ರೇಟ್ ಆಫ್ ಇಂಟ್ರೆಸ್ಟು ನಮಗೆ ಟೈಮಲ್ಲಿ 1 ಭಾಗ. ಸೊ ಟೈಮ್ನ ನಾವು 4 ಭಾಗ ಅಂತ ತೊಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅದರಲ್ಲಿ 1 ಭಾಗ.
ಓಕೆ. ಸೊ 4R ಅಂತ ಕೊಟ್ಟಿದ್ದಾರೆ. ಸೊ ನಾನು ಟೈಮ್ನ ಏನು ತೊಗೊತಾ ಇದ್ದೀನಿ, ಆರ್ನ 4 ಟೈಮ್ಸ್ ತೊಗೊತಾ ಇದ್ದೀನಿ, 4R. ಓಕೆ. ಸೊ ಇಲ್ಲಿ ಟೈಮ್ ಬದಲು ನಾವೇನು ಹಾಕೊಬೇಕು, R ಡಿವೈಡೆಡ್ ಬೈ 100 ಹೆಂಗಿರೋ ಫಾರ್ಮುಲಾದಲ್ಲಿ ಇದ್ದೇ ಇದೆ. ಓಕೆ. ನೆಕ್ಸ್ಟ್ ಈ 2 zeros ಈ 2 zeros ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಯಾವುದರಿಂದ ಹೋಗುತ್ತೆ, 4ಇಂದ ಹೋಗುತ್ತೆ. ಸೊ 4 8 32 1 ಅದಾದಮೇಲೆ 4 1 4 4 9 ಎಷ್ಟು, 4 9 36 ಅದಾದಮೇಲೆ ಸರಿ ಇಲ್ಲಿ 4 2 8 4 9 36 ಆಮೇಲೆ ಇಲ್ಲಿ 4 1 4 4 6 24. ಸೊ ಫರ್ದರಾಗಿ ಮತ್ತೆ 9ಇಂದ ಹೋಗುತ್ತೆ, 9 9 81. ಸೊ 9 3 27 21 ಇರುತ್ತೆ, 9 2 18 9 4 36 ಮತ್ತು 9ಇಂದ ಹೋಗುತ್ತಾ. ಸೊ ಮತ್ತೆ 9ಇಂದ ಹೋಗುತ್ತೆ, 9 3 27 ಮತ್ತು 54, 9 6 54, 9 1 9 3 27 6. ಸೊ ಬಂತಲ್ಲ ನಮಗೆ. ಸೊ ಇಲ್ಲಿ 36 ಉಳಿದಿದೆ, ಇಲ್ಲಿ 4 ಉಳಿದಿದೆ, ಇಲ್ಲಿ 6 × 6 R ಸ್ಕ್ವೇರ್. ಸೊ ಇದು ಅಂಡರ್ ರೂಟ್ ಈ ಕಡೆ ಕರೆ 6/2 ಆಗುತ್ತೆ, ಅಂದರೆ 3%. ಓಕೆ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು ದ ಸೀಟ್ಸ್ ಫಾರ್ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಆ್ಯಂಡ್ ಕೆಮಿಸ್ಟ್ರಿ ಇನ್ ಎ ಸ್ಕೂಲ್ ಆರ್ ಇನ್ ಎ ರೇಷಿಯೋ 6:4:7. ಮ್ಯಾಥ್ಸು, ಇಂಗ್ಲೀಷು, ಕೆಮಿಸ್ಟ್ರಿ ಸೀಟ್ಸು 6:4:7 ಇಷ್ಟು ರೇಷಿಯೋದಲ್ಲಿ ಇದ್ದಾವೆ. ಇಫ್ ದ ಸೀಟ್ಸ್ ಆರ್ ಇನ್ಕ್ರೀಸ್ಡ್ ಬೈ 20%, 40%, 60% ರೆಸ್ಪೆಕ್ಟಿವ್ಲಿ ಇನ್ ದ ರೇಷಿಯೋ ಆಫ್ ದ ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಅಂತ ಅನ್ಕೋ. ನಾವು ಇದನ್ನು 60 40 70 ಅನ್ಕೋಣ. ಸೊ ಇದೆಷ್ಟು 20% ಇನ್ಕ್ರೀಸ್ ಇದೆ, 10% ಅಂದರೆ 6, 20% ಅಂದರೆ 12, 72 ಆಯಿತು. ಸೊ ನೆಕ್ಸ್ಟು ಇದು 40%, 10% ಅಂದರೆ 4, 40% ಅಂದರೆ 16, ಸೊ 56 ಆಯಿತು. ಸೊ ಇದು 60%. ಸೊ 10% 7, 6 ಅಂದರೆ 42. ಸೊ 42 ಅಂತ ಅಂದರೆ 112. ಸೊ 3 ಯಾವುದಿಂದ ಹೋಗುತ್ತೆ, 4 9ಇಂದ ಹೋಗುತ್ತಾ, 9ಇಂದ ಹೋಗಲ್ಲ, 3 8ಇಂದ ಹೋಗುತ್ತೆ, 8 9 72. ಸೊ 8 7 56, 9 7. ಸೊ ಅದಾದಮೇಲೆ 8 1 8, 8 4 32, 9 7 14. ಓಕೆ. ನೆಕ್ಸ್ಟ್ ದ ವೀಲ್ ಲಾರಿ ಆ್ಯಸ್ ಎ ರೇಡಿಯಸ್ ಆಫ್ 182 ಸೆಂಟಿಮೀಟರ್. ಇದೊಂದು ಸರ್ಕಲ್ ಟೈರ್ ಅನ್ಕೋಣ, ಇದು 182 ಸೆಂಟಿಮೀಟರ್ ಇದೆ. ದ ನಂಬರ್ ಆಫ್ ರೆವಲ್ಯೂಷನ್ಸ್ ಪರ್ ಮಿನಿಟ್ ದ ಲಾರಿ ವಿಲ್ ಮೇಕ್ ಇಫ್ ದ ಸ್ಪೀಡ್ ಆಫ್ ದ ಲಾರಿ 66 km/h. ಸೊ 66 km/h ಟ್ರಾವೆಲ್ ಮಾಡಬೇಕು ಅಂತಂದರೆ 1 ನಿಮಿಷಕ್ಕೆ ಎಷ್ಟು ಸಲ ಇದು ಸುತ್ತಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಸರ್ಕಲ್ದು ಸರ್ಕಂಫರೆನ್ಸು ಅಂದರೆ ಸರ್ಕಂಫರೆನ್ಸ್ ಗೊತ್ತು, ಏನು 2πr ಕರೆಕ್ಟ್ ಅಲ್ವಾ. ಸೊ 2πr ಇದಾದರೆ ಒಂದು ರೆಸಲ್ಯೂಷನ್, ಒಂದು ರೊಟೇಷನ್ ಆಗುತ್ತೆ. ಸೊ ಒಂದು ರೊಟೇಷನ್ ಆದಾಗ ಅದು 182 ಸೆಂಟಿಮೀಟರ್ಸ್ ಹೋಗುತ್ತೆ. ಓಕೆ. ಸೊ ಇವಾಗ ಅವ್ರು ಕೇಳ್ತಿರೋದು ಎಷ್ಟು, 66 km/h. ಓಕೆ. ಸ್ಪೀಡ್ ಆಫ್ ದ ಲಾರಿ ಕೊಟ್ಟಿದೆ ಏನು, 66 km/h. ಸೊ 66 km ಅಂತ ಅಂದಾಗ ಇಲ್ಲಿ ನಮಗೆ ಕೇಳ್ತಿರೋದೇನು, ಅಪ್ರಾಕ್ಸಿಮೇಟ್ಲಿ ಪರ್ ಮಿನಿಟ್. ಸೊ ಇದು ಸೆಂಟಿಮೀಟರಲ್ಲಿದೆ. ಓಕೆ. ಇದನ್ನು ನಾವು ಮತ್ತೆ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಬೇಕು, ಯಾಕಂದರೆ ನಮಗೆ ಸೆಂಟಿಮೀಟ್ರಲ್ಲಿರೋದು ಆವಾಗಲೇ ನಮಗೆ ಅದು ಎಷ್ಟಂತ ಬರುತ್ತೆ. ಸೊ 66 km ನಾವು ಫಸ್ಟು ಮೀಟರ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಇಂಟು 1000 ಮಾಡ್ಕೊಂಡ್ವಿ, ಅದನ್ನು ಮತ್ತೆ ಸೆಂಟಿಮೀಟರ್ಗೆ ಮಾಡ್ಕೊಬೇಕಂದ್ರೆ ಇಂಟು 100 ಮಾಡ್ಕೊಂಡ್ವಿ. ಓಕೆ. ಇವಾಗ ದ ನಂಬರ್ ಆಫ್ ರೆಸಲ್ಯೂಷನ್ ಅಪ್ರಾಕ್ಸಿಮೇಟ್ಲಿ ಪರ್ ಮಿನಿಟ್, 1 ನಿಮಿಷಕ್ಕೆ ಕೇಳ್ತಾ ಇರೋದು. ಸೊ ಇಂಟು 1/60 ಮಾಡ್ಕೊಂಡ್ವಿ, ಇದು ಕರೆಕ್ಟು. ಆದರೆ ಇಲ್ಲಿ ನಮಗೆ ಎನ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇರೋದು, ಕರೆಕ್ಟ್ ಅಲ್ವಾ. ದ ನಂಬರ್ ಆಫ್ ರೆಸಲ್ಯೂಷನ್ಸ್, ಸೊ ಎನ್ ಇಂಟು ಮಾಡಿದಾಗ ಇದು ಟೈರು ತಾನೇ, ಅದೆಷ್ಟು ಸಲ ರೊಟೇಟ್ ಆದರೆ ತಾನೇ ನಮ್ಗೆ ಅದು 66 km ಹೋಗುತ್ತೆ ಅಂತ ಬರುತ್ತೆ. ಸೊ ಎನ್ ಹಂಗೆ ಇಟ್ಕೊಂಡಿರ್ತೀವಿ. ಓಕೆ. ಸೊ ಎನ್ ಇಂಟು 22/7 ಇಂಟು 2 ಇಂಟು ಆರ್ ಅಂದರೆ ಎಷ್ಟು, 182 ಸೆಂಟಿಮೀಟರ್. 182 ಇಂಟು 66 ಇಂಟು 1000 ಇಂಟು 100 ಇಂಟು 1/60. ಓಕೆ. ಸೊ 0 0 ಕ್ಯಾನ್ಸಲ್ ಅನ್ಕೋಣ. 6 1 6, 11 11 1 11 2 7 1 7 2 14, 7 6 42. ಸೊ ಆಮೇಲೆ 2 1 2 500, ಆಮೇಲೆ 2 1 2 5, ಆಮೇಲೆ ಇಲ್ಲಿ 26 ಇದೆ, ಇಲ್ಲಿ 500 ಇಂಟು 5 ಇದೆ. ಸೊ 500 ಇಂಟು 5 2500 ಡಿವೈಡೆಡ್ ಬೈ 26 n ಬರುತ್ತೆ. ಸೊ
46 into 100 2600. ಸೊ 100ಕ್ಕೂ ಕಮ್ಮಿ, 100ಕ್ಕೂ ಕಮ್ಮಿ ಇರೋದು ಇದೊಂದೇ. ಓಕೆ, ನೆಕ್ಸ್ಟ್ ಕ್ವಶನು. ದ ಮಂತ್ಲಿ ಇನ್ಕಮ್ ಆಫ್ ಎ ಪರ್ಸನ್ ವಾಸ್ 80,000. ಇನ್ಕಮ್ಮು 80,000 ಇದೆಯಂತೆ. ಓಕೆ, ಆ್ಯಂಡ್ ಇಸ್ ಮಂತ್ಲಿ ಎಕ್ಸ್ಪೆಂಡಿಚರ್ ವಾಸ್ 45,000. ಎಕ್ಸ್ಪೆಂಡಿಚರು 45,000 ಅಂತೆ. ಸೊ ಸೇವಿಂಗ್ಸ್ ಎಷ್ಟಾಯಿತು? 50, 35,000 ಸೇವಿಂಗ್ಸ್ ಮಾಡ್ಕೊಂಡವನೆ. ಈ ನೆಕ್ಸ್ಟ್ ಇಯರ್ ಇಸ್ ಇನ್ಕಮ್ ಇಸ್ ಇನ್ಕ್ರೀಸ್ ಬೈ 16%. ಸೊ 10% ಅಂತ ಅಂದರೆ 8,000, 1% 800, 6 8 48, 4,800 ಪ್ಲಸ್ 8,000. ಸೊ 12,800 ಇನ್ಕ್ರೀಸ್ ಆಯಿತು. ಸೊ 12,800 ಅಂದರೆ 92,800 ಆಯಿತು. ಆ್ಯಂಡ್ ಇಸ್ ಎಕ್ಸ್ಪೆಂಡಿಸ್ ಇನ್ಕ್ರೀಸ್ಡ್ ಬೈ 80%. ಸೊ 10% ಅಂದರೆ 4,500, 1% ಅಂದರೆ 450, 450, 900 ತೆಗೆದ್ರೆ 3,900 ಜಾಸ್ತಿ ಆಗಿದೆ. ಸೊ 46, 47, 48, 900 ಆಯಿತು. ಸೊ ಇದು ಇವಾಗ ಇದು ಎಷ್ಟಾಯಿತು? ಅಷ್ಟೇ ಅಲ್ವಾ? 45,000, 4,500, 10%, 1% ಅಂದರೆ 450, 900 ತೆಗೆದ್ರೆ 4,500 900 ತೆಗೆದ್ರೆ 3,600. ಓಕೆ, ಸೊ ಇದು 48,600. ಓಕೆ, ಸೊ ಇವಾಗ ಇದರಲ್ಲಿ ಎಷ್ಟು? 49 ಅಂದ್ಕೊಂಡ್ರೆ 50 ಅಂದ್ಕೊಂಡ್ರೆ 42,800 ಪ್ಲಸ್ ಇನ್ನೊಂದು ಎಕ್ಸ್ಟ್ರಾ. ಸೊ 42,800, 43,800 ಮತ್ತು ಇನ್ನೊಂದು 400. 43,800, 44,200, 43ನ 44,200. ಸೊ 44,200 ಅಂದ್ಕೊಂಡ್ರೆ ಅಷ್ಟೇ ತಾನೆ. 8ಅಲ್ಲಿ 6 ಅವರೆ 2, 12ಅಲ್ಲಿ 8 ಅವರೆ 4, 8ಅಲ್ಲಿ 4 ಅದು 442. ಓಕೆ, ಇವಾಗ ಎಷ್ಟು ಬೆಳೆದಿದೆ? 9,200 ಇನ್ಕ್ರೀಸ್ ಆಗಿದೆ. ಸೊ 10% ಅಂತ ಅಂದರೆ 3,500. ಅದ್ರ ಡಬಲ್ಲು 7,000. ಸೊ 7,000, 1% ಅಂತಂದರೆ 350, 2% ಅಂತ ಅಂದರೆ 700. ಸೊ 22%ಗೆ 7,700. ಸೊ ಇನ್ನೊಂದು 3% ಹಾಕ್ಕೊಂಡ್ರೆ 2,100. ಸೊ 0,829. ಸೊ 9,800 ಏನಾಗೋಯ್ತು? ಇದು 6% ಟೋಟಲ್ಲು. 1% 350, 2% 700, 7 into 3 2,600 ಮಾಡಿ. ಸೊ 6%, ಇದು 22%, 28% 9,800. ಸೊ ಇನ್ನೊಂದು 1% ತೆಗೆದ್ರೆ 350 ತೆಗೆದ್ರೆ ನಮಗೆ 9,450 ಇರುತ್ತೆ. ಸೊ 26 ಮೇಲ್ಗಡೆ ಬರುತ್ತೆ. ಸೊ 26 ಮೇಲ್ಗಡೆ ಇರೋ ಆಪ್ಷನ್ ಒಂದೇ. ಸೊ ನೆಕ್ಸ್ಟ್ ಕ್ವಶನು. ಎ ವುಮೆನ್ ಈಸ್ 28 years old. ವುಮೆನ್ನು ದೆನ್ ಹರ್ ಸನ್ ಅನ್ಕೋಣ. ಸೊ ಇವರಿಬ್ಬರ ಮಧ್ಯದಲ್ಲಿ ಡಿಫ್ರೆನ್ಸ್ ಎಷ್ಟು? 28. ಇನ್ 3 years, 3 ವರ್ಷದಲ್ಲಿ ಹರ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಹರ್ ಸನ್. 3 ವರ್ಷದಲ್ಲೇ ಇವ್ರ ವಯಸ್ಸು ಏನಾಗುತ್ತೆ? ಇವ್ರಿಗೂ ಡಬಲ್ ಆಗುತ್ತೆ. ಸೊ 2 ಥಿಂಗ್ಸ್ ನೆನ್ಪಿಟ್ಕೊಬೇಕು ಯಾವತ್ತು ಏಜಸ್ಸಲ್ಲಿ. ಡಿಫ್ರೆನ್ಸ್ ಅನ್ನೋದು ಚೇಂಜ್ ಆಗಲ್ಲ. ಆ್ಯಂಡ್ ಟ್ವೈಸು ತ್ರೈಸು ಜೀವನದಲ್ಲಿ ಒಂದೇ ಸಲ ಆಗುತ್ತೆ. ಸೊ 28 years ಅವ್ರಿಗೂ ದೊಡ್ಡವ್ರು ಅಂದರೆ 28 ಡಬಲ್ ಆದಾಗ ಮಾತ್ರ ಅವ್ರ ಮಗುಂಗೆ ಡಬಲ್ ಏಜ್ ಆಗ್ತಾರೆ. ಸೊ 28 ಡಬಲ್ ಯಾವಾಗ ಆಗುತ್ತೆ? 56 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ 56 ಯಾವಾಗ ಆಗುತ್ತೆ? 3 ವರ್ಷ ಆದಮೇಲೆ. ಇನ್ 3 years ಆರ್ ಏಜ್ ವಿಲ್ ಬಿ ಟ್ವೈಸ್. ಸೊ ಟ್ವೈಸ್ ಆಗೋದು ಜೀವನದಲ್ಲಿ ಒಂದೇ ಸಲ. ಅದು ಯಾವಾಗ? ಅವ್ರ ಡಿಫ್ರೆನ್ಸ್ ಅನ್ನೋದು ಮ್ಯಾಚ್ ಆದಾಗ. ಸೊ ಡಿಫ್ರೆನ್ಸ್ ಮ್ಯಾಚ್ ಆಗೋದು ಆ ಎಮ್ಮಂಗೆ 56 ಇದ್ದಾಗ. ಸೊ 3 yearsಲ್ಲಿ 56 ಆಗುತ್ತೆ ಅಂತಂದರೆ ಪ್ರೆಸೆಂಟ್ ಎಷ್ಟಿರ್ತಾರೆ ಅವರು? 53. ಸೊ 53 - 28 ಮಗನ ಏಜ್ ಬಂದ್ಬಿಡುತ್ತೆ 25. ಓಕೆ, ನೆಕ್ಸ್ಟ್. ಅನಿಲ್ ಆ್ಯಂಡ್ ಬಿಪಿನ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 15 days. ಅನಿಲು ಪ್ಲಸ್ ಬಿಪಿನ್ ಇಬ್ಬರು ಸೇರಿಸಿ 15 ದಿನದಲ್ಲಿ ಮಾಡ್ತಾರಂತೆ. ವೈಲ್ ಬಿಪಿನ್ ಅಲೋನ್ ಕ್ಯಾನ್ ಫಿನಿಶ್ ಇಟ್ ಇನ್ 20 days. ಬಿ ಒಬ್ಬನೇ 20 daysಲ್ಲಿ ಮಾಡ್ತಾನಂತೆ. ಎ ಒಬ್ಬನೇ ಎಷ್ಟಕ್ಕೆ ಮಾಡ್ತಾನಂತೆ ಕೇಳ್ತಾ ಇದ್ದಾರೆ. ಸೊ 20ನ ಅಲ್ಲ, 40ನ ಅಲ್ಲ, 60. ಹೌದು 60. ಸೊ 4 parts, 3 parts. ಸೊ ಇಬ್ಬರು ಸೇರಿಸಿ 7 parts ಮಾಡ್ತಾರೆ. ಸೊ ಇವಾಗ ಬಿ 3 ಅಂತ ಅಂದರೆ ಏನೊಂದು ಎಷ್ಟು ಪಾರ್ಟ್ಸ್? 1 part. 1 part 60 ಅಂತ ಅಂದರೆ 60 days. ಓಕೆ, ಇಲ್ಲಿಗೆ ಈ ಪೇಪರ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಬಾಯ್.